ಸಮ್ಮರ್ಗೆ ಈ ಕುಕುಂಬರ್ ಫೇಸ್ ಪ್ಯಾಕ್ ಬೆಸ್ಟ್ ಅಂತಾನೆ ಹೇಳ್ತೀನಿ. ಯಾಕಂದರೆ ಇದು ನಮ್ಮ ಸ್ಕಿನ್ನ ಇನ್ಸ್ಟೆಂಟಾಗಿ ಬ್ರೈಟ್ ಮಾಡುತ್ತೆ, ಹಾಗೆ ಡಲ್ನೆಸ್ನ ಕಡಿಮೆ ಮಾಡುತ್ತೆ, ಹಾಗೆ ಹೈಡ್ರೇಟ್ ಕೂಡ ಮಾಡುತ್ತೆ. ಕುಕುಂಬರ್ ರಸಕ್ಕೆ ಮನೆಯಲ್ಲೇ ಫೇಸ್ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು 1 ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು. ಜೇನುತುಪ್ಪ, ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ಗೆ, ನೆಕ್ಗೆ, ಕೈಗೆ, ಕಾಲ್ಗೆ ಎಲ್ಲ ಹಚ್ಕೊಳ್ಳೋದ್ರಿಂದ ಸನ್ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ, ಇನ್ಸ್ಟೆಂಟ್ ಗ್ಲೋ ಕೂಡ ಬರುತ್ತೆ. ಉಳಿದಿರುವಂಥ ಸೌತೆಕಾಯಿನ ವೇಸ್ಟ್ ಮಾಡದೆ ಅದರಿಂದ ಒಂದು ಹೆಲ್ದಿ ಆಗಿರೋ ಜ್ಯೂಸ್ನ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ಬೂದ್ಗುಂಬಳ, ನೆಲ್ಲಿಕಾಯಿ ಮತ್ತೆ ಸೌತೆಕಾಯಿನ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಶೋಧಿಸ್ಬಿಟ್ಟು ಕುಡಿಯೋದ್ರಿಂದ ಫ್ಯಾಟ್ ಲಾಸ್ ಆಗಿರ್ಬೋದು, ವೆಯ್ಟ್ ಲಾಸ್ ಆಗಿರ್ಬೋದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೆ ಇವತ್ತು ಸಂಡೇ ಸಂಕಷ್ಟಿ ಇರೋದ್ರಿಂದ ನಾನ್ ವೆಜ್ ಮಾಡಲ್ಲ, ಹಾಗಾಗಿ ತರಕಾರಿಗಳನ್ನ ಹಾಕಿ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ. ಹಾಗೆ ಬೆಂಡೆಕಾಯಿ ಸಾಂಬಾರ್ ಮಾಡೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ಗೆ ನಾನು ಯಾವುದೇ ರೀತಿ ಮಾಯಿಶ್ಚರೈಸರ್ ಆಗಿರ್ಬೋದು, ಫೇಸ್ ಕ್ರೀಮ್ ಆಗಿರ್ಬೋದು ಏನನ್ನು ಕೂಡ ನಾನು ಯೂಸ್ ಮಾಡಿಲ್ಲ. ಡೈಲಿ ಯೂಸ್ ಮಾಡಲ್ಲ ಕೂಡ, ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಮಾತ್ರ ನಾನು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ಸ್ಕಿನ್ ಎಷ್ಟು ಬ್ರೈಟ್ ಆಗಿದೆ ಅಂತ. ಇವತ್ತು ಸಂಕಷ್ಟಿ ಅಲ್ವಾ, ನೈವೇದ್ಯಕ್ಕೆ ಪಂಚಕಜ್ಜಾಯನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಎಲ್ಲಾನು ಸ್ವಲ್ಪ ಸ್ವಲ್ಪನೇ ತಗೊಂಡಿದ್ದೀನಿ. ಅರ್ಧ ಕಪ್ಪು ಕಡಲೆಬೇಳೆ ಪ್ಯಾನ್ಗೆ ಸೇರಿಸ್ಕೊಂಡು ಅದು ಕೆಂಪಾಗೋವರೆಗೂ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂತೀನಿ. ಅದೇ ಪ್ಯಾನ್ಗೆ ಇಳಿ ಎಳ್ಳು ಹಾಗೆ ಕೊಬ್ಬರಿನೂ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಂತೀನಿ. ಪ್ಯಾನ್ಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು 1 ಕಪ್ಪು ಬೆಲ್ಲನ ಹಾಕಿ ಅದನ್ನು ಹುರಿದು ತಣ್ಣಗಾದ್ಮೇಲೆ ಎಲ್ಲಾನು ಬ್ಲೆಂಡರ್ಗೆ ಸೇರಿಸ್ಕೊಂಡು ಈ ರೀತಿ ತರ್ತರಿಯಾಗಿ ಗ್ರೈಂಡ್ ಮಾಡಿ ಅದರ ಜೊತೆ ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡ್ರೆ ಪಂಚಕಜ್ಜಾಯ ರೆಡಿ ಆಗುತ್ತೆ. ಪಂಚಕಜ್ಜಾಯ ಅಂದ್ರೆ ಗಣಪತಿಗೆ ತುಂಬಾ ಪ್ರಿಯವಾದದ್ದು, ಹಾಗಾಗಿ ಅದನ್ನೇ ಮಾಡ್ಕೊಂಡೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಹಾಗೆ ಸಂಕಷ್ಟಿ ದಿನ ಗಣಪತಿಗೆ ಗರಿಕೆನ ಅರ್ಪಿಸೋದ್ರಿಂದ ಏನಾದ್ರೂ ಸಂಕಲ್ಪ ಮಾಡ್ಕೊಂಡಿದ್ರೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ನಾನೇನು ಸಂಕಷ್ಟಿ ದಿನ ಉಪವಾಸ ಮಾಡಕ್ ಹೋಗಲ್ಲ, ಆದ್ರೆ ರೈಸ್ ತಿನ್ನಲ್ಲ ಅಷ್ಟೇನೆ. ಇನ್ನ ಪೂಜೆ ಎಲ್ಲ ಮುಗೀತು, ಆಗ್ಲೇನೆ ತಿಂಡಿ ಅಡಿಗೆ ಎಲ್ಲಾನು ಕೂಡ ರೆಡಿ ಮಾಡಿದ್ದೆ. ಇವತ್ತು ತಿಂಡಿಗೆ ತರಕಾರಿ ಹಾಕಿ ಉಪ್ಪಿಟ್ಟು, ಹಾಗೆ ಹೆಸರು ಬೇಳೆ, ಕೋಸಂಬರಿ, ಬೆಂಡೆಕಾಯಿ ಸಾಂಬಾರ್ ಮಧ್ಯಾಹ್ನಕ್ಕೆ ಅಂತ ರೆಡಿ ಮಾಡಿದ್ದೀನಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.